ಆತ್ಮೀಯ S60 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ ಮಲ್ಲಪ್ಪ ಅಥವಾ MI ಜೋತಾವರು. ಆತ್ಮೀಯರೇ, ಸಾವು ಮನುಷ್ಯನನ್ನು ಅಧೀರನನ್ನಾಗಿ ಮಾಡ್ತದೆ. ಅದೇ ಕಾಲಕ್ಕೆ ಜೊತೆಗಾರರಿಗೆ ಅನಾಥರನ್ನಾಗಿ ಮಾಡ್ತದೆ. ಜೊತೆಗೆ ಒಂದಿಷ್ಟು ವ್ಯಕ್ತಿ ಭಾಳಷ್ಟು ಜನರೊಂದಿಗೆ ಬರೆದಿದ್ರೆ, ಒಬ್ಬ ನಟನಾಗಿದ್ದರೆ, ಒಬ್ಬ ವಿಜ್ಞಾನಿ ಆಗಿದ್ದರೆ, ಮತ್ತೇನೋ ಆಗಿದ್ದರೆ, ಅನೇಕರಿಗೆ ಸಹಾಯಕನಾಗಿದ್ದರೆ, ಅಂಥ ಸಂದರ್ಭದಲ್ಲಿ ವ್ಯಕ್ತಿ ಎದ್ದು ಹೋಗಿಬಿಟ್ಟಪ್ಪ ಅಂದ್ರೆ ಇಂಥ ನೋವು ಆಗ್ತದೆ ಅನ್ನೋದು ಕಳ್ಕೊಂಡವ್ರಿಗೆ ಗೊತ್ತಾಗುವಂಥ ವಿಷಯ. ಅದೇನಲ್ಲಿ ಇಂಥ ಒಂದು ವ್ಯಕ್ತಿ ಬಡತನದಲ್ಲಿ ಬೆಳೆದ, ನೋವನ್ನುಂಡ, ತಾಯಿ ಜೊತೆಗೆ ಬೆಳೆದ, ತಂದೆಯನ್ನು ಸಮೀಪಿದ್ದು ದೂರ ಆಗಿದ್ದ, ಜೊತೆಗೆ ತಂಗಿಯನ್ನು ಬೆಳೆಸ್ಕೊಂಡು ಬಂದಂಥ ರಾಕೇಶ್ ಪೂಜಾರಿ ಉಡುಪಿ. ಈ ರಾಕೇಶ್ ಪೂಜಾರಿ ಉಡುಪಿಯವರು ಇವರು ಇತ್ತೀಚೆಗೆ ಏಕಾಏಕಿ ಮೆಹಂದಿ ಕಾರ್ಯಕ್ರಮ, ಅಂದರೆ ಅವ್ರ ಗೆಳೆಯನ ಮೆಹಂದಿ ಕಾರ್ಯಕ್ರಮ, ಮದುವೆಗಿಂತಲೂ ಪೂರ್ವದಲ್ಲಿತ್ತು ಕಾರ್ಯಕ್ರಮದಲ್ಲೇ ಹಾರ್ಟ್ ಅಟ್ಯಾಕ್ ಆಗಿ ನಮ್ಮನ್ನು ಅಗರಿದ್ರು ಅಂತ ಹೇಳೋಲ್ಲೇ ನೋವು ಅನ್ನಿಸ್ತದೆ. ಬಟ್ ಸಾವು ಅದಕ್ಕೆ ಎರಡು ಅಭಿಪ್ರಾಯ ಇಲ್ಲ ಅನ್ನೋದು ಅಷ್ಟು ಸತ್ಯ. ಈ ರಾಕೇಶ್ ಪೂಜಾರಿ ಯಾರು ಅಂತ ಸಹಜವಾಗಿ ವಿಚಾರ ಮಾಡಿದಾಗ ಅವರ ಒಂದು ವರ್ತನೆ, ಅವರ ನಟನೆ, ಅವರ ಹಾಸ್ಯ ಪ್ರಜ್ಞೆ, ಹಾಸ್ಯಕ್ಕಾಗಿ ಅವರು ಕಷ್ಟಪಡುವುದನ್ನು ನೋಡಿದಾಗ ಸಹಜವಾಗಿ ನಮಗೆ ಒಂದಿಷ್ಟು ನರಸಿಂಹರಾಜು ಅವರು, ದ್ವಾರಕೀಶ್ ಅವರು, ಜೊತೆಗೆ ಇನ್ನೂ ಅನೇಕ ಹಿಂದಿನ ನಮ್ಮ ಹಾಸ್ಯ ಕಲಾವಿದರು ಕನ್ನಡ ಬಂದು ನಿಂತಂಗೆ ಆಗ್ತದೆ. ಅದರಲ್ಲೂ ಶಾರ್ಟ್ ವ್ಯಕ್ತಿತ್ವದ, ಅಷ್ಟೇ ಸ್ಫೂರ್ತಿಯಾಗಿ ಮಾತಾಡುವ, ಸಂದರ್ಭಕ್ಕೆ ತಕ್ಕಾಗೆ ತನ್ನನ್ನು ತೋರಿಸಿಕೊಳ್ಳುವ, ಹಾಸ್ಯ ಹುಟ್ಟಿಸೋದು, ಹಾಸ್ಯ ಮಾಡೋದ್ರ ಸುಲಭ ಕೆಲಸ ಅಲ್ಲ. ನೀವು ಅಳಿಸ್ಬೋದು ಒಬ್ಬ ವ್ಯಕ್ತಿಯನ್ನು, ಅದನ್ನು ನಗಿಸೋದು ಭಾಳ ಕಷ್ಟದ ಕೆಲಸ. ಅಂಥ ಕೆಲಸವನ್ನು ಕೈಗೆತ್ತಿಕೊಂಡು ಅಂಥ ಪ್ರತಿಭಾವಂತರು ಅಲ್ಲ ತಮ್ಮ ಕಲಿಕೆಯಲ್ಲಿ. ಆದರೂ ಬದುಕಿನ ಅನಿವಾರ್ಯತೆಯಿಂದ, ಅನಿವಾರ್ಯವಾಗಿ ಅನೇಕ ರೀತಿಯ ಅನುಭವಗಳಿಂದ ಹಾಸ್ಯ ಕಲಾವಿದರಾದಂಥ ರಾಕೇಶ್ ಪೂಜಾರಿ ಅವರು ಆರಂಭದಲ್ಲೇ ಅಲ್ಲೇ ಇಲ್ಲೇ ಸಣ್ಣ ಪುಟ್ಟ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಬೆಳೆದು ಬಂದಂಥವ್ರು. ಅದರಲ್ಲೂ ಮುಖ್ಯವಾಗಿ ಇಡೀ ಕರ್ನಾಟಕಕ್ಕೆ ಅವ್ರು ಪರಿಚಯ ಆಗಿದ್ದು ಜಿ ನ್ಯೂಸಲ್ಲಿ ಬರ್ತಿರೋದು ಕಾಮಿಡಿ ಕಿಲಾಡಿಗಳ ಮೂಲಕ. ಕಾಮಿಡಿ ಕಿಲಾಡಿ ನಿಮಗೆ ಗೊತ್ತದ, ಪ್ರತಿ ಸೀಸನ್ನದಲ್ಲೂ ಒಬ್ಬ ಪ್ರತಿಭಾವಂತ ನಟನನ್ನು, ನಟಿಯನ್ನು ಗುರುತಿಸಿ ಕನ್ನಡ ಚಿತ್ರಲೋಕ ಕೊಡ್ತಾ ಇದೆ ಇತ್ತೀಚೆಗೆ. ಅದೊಂದು ದೊಡ್ಡ ಕೆಲಸನೇ ಅದರಲ್ಲಿ, ಎರಡು ಮಾತಿಲ್ಲ. ಅಂಥ ಒಂದು ಏನಪ್ಪ ಅಂದ್ರೆ ಪ್ರತಿಭೆ ನಮ್ಮ ರಾಕೇಶ್ ಪೂಜಾರಿ ಅವರು. ಈ ರಾಕೇಶ್ ಪೂಜಾರಿ ಅವರು ಈ ಜಿ ನ್ಯೂಸ್ ನಡೆಸುವ ಅಥವಾ ಜಿ ಟಿ ವಿ ನಡೆಸುವ ಕಾಂಪಿಟೇಷನ್ದಲ್ಲಿ, ಕಾಮಿಡಿ ಕಿಲಾಡಿ ಕಾಂಪಿಟೇಷನ್ದಲ್ಲಿ ಪ್ರಥಮ 2 ಸೀಸನ್ಗಳಲ್ಲಿ ಆಯ್ಕೆಯೇ ಆಗೋದಿಲ್ಲ. ಆದರೂ ತಮ್ಮ ಪ್ರಯತ್ನವನ್ನು ಬಿಡ್ತಾ ಇರೋದಿಲ್ಲ. 3ನೇದಕ್ಕೂ ಬರ್ತಾರೆ, ಆದರೆ 3ನೇದಲ್ಲಿ ಸೆಲೆಕ್ಷನು ಆಗ್ತಾರೆ, ಕರೆಸ್ತಾರೆ ಅವ್ರನ್ನ. ಅವ್ರೇನು ಬಂದ 3ನೇ ಸೀಸನ್ದಲ್ಲೇ, ತಮ್ಮ 3ನೇ ಜೀವನದ 3ನೇ ಸೀಸನ್ದಲ್ಲೇ ಆ ಸೀಸನ್ನನ್ನು ತಾವೇ ಗೆದ್ದು ಹೋಗಿಬಿಡ್ತಾರೆ, ಗೆದ್ದುಕೊಳ್ತಾರೆ. ಯಾಕಂತಂದ್ರೆ ಅವರ ಆ ಸೀಸನ್ ನೋಡಿದಾಗ, ಪ್ರತಿಯೊಂದು ಸ್ಕಿಟ್ಗಳು ನೋಡಿದಾಗ, ಅವ್ರು ಕೊಟ್ಟಂಥ ಪ್ರತಿಭಾಪೂರ್ಣವಂಥ ಆ್ಯಕ್ಟಿಂಗ್ ನೋಡಿದಾಗ ಕನ್ನಡಕ್ಕೆ ಇನ್ನೊಬ್ಬ ದೊಡ್ಡ ಹಾಸ್ಯಗಳಾದ ಸಿಕ್ಕ ಅನ್ನೋಂಥ ಸಮಾಧಾನ ಸಹಜವಾಗಿ ಎಲ್ಲರಿಗೂ ಆಗಿದ್ದೇನೆ. ಯಾಕಂದರೆ ಇತ್ತೀಚೆಗಂತೂ ನಿಮಗೆ ಗೊತ್ತಿದೆ, ಸಿನಿರಂಗನು ನಿಧಾನಕ್ಕೆ ಅದು ಡಿಜಿಟಲ್ ಮೀಡಿಯಾಗೆ ಈ ಒಂದು ಚಿಕ್ಕ ಪರದೆ ಅಂದರೆ ನಮ್ಮ ಮೊಬೈಲ್ಗಳಲ್ಲಿ ಬರಲಿಕ್ಕೆ ಶುರುವಾಗಿದ್ದು ನಿಮಗೆ ಗೊತ್ತಿದೆ. ಧಾರಾವಾಹಿಗಳಲ್ಲೇ ಅಥವಾ ನಮ್ಮ ಟಿ ವಿಗಳಲ್ಲೇ ಬರಲಿಕ್ಕೆ ಶುರುವಾಗ್ಯದ. ಮೊದಲನಾಗೆ ಸಿನಿಮಾ ಅಥವಾ ಚಿತ್ರರಂಗ ದೊಡ್ಡ ಪ್ರಮಾಣದಲ್ಲಿ ಥಿಯೇಟ್ರ್ಗಳಲ್ಲಿ ಬರ್ತಾ ಇಲ್ಲ, ಕಡಿಮೆ ಆಗ್ತಾ ಇದೆ. ಇಲ್ಲಂತೆ ಥಿಯೇಟ್ರ್ ಇಲ್ಲಂತಲ್ಲ, ಆದರೆ ಮೊದಲಿನ ಪ್ರಮಾಣ ನೋಡಿದಾಗ ಭಾಳಷ್ಟು ಕಡಿಮೆ ಆಗಿದೆ. ಹೀಗಾಗಿ ಕಾಂಪಿಟೇಷನ್ ಅಷ್ಟಾಗಿದೆ ಅಲ್ಲಿ. ಆ ಕಾಂಪಿಟೇಷನ್ಗಾಗಿ ಭಾಳಷ್ಟು ಹೋರಾಟ ಮಾಡಬೇಕಾಗ್ತದೆ, ಯಾಕೆ ಬೆಳಿಬೇಕಲ್ಲ ಆ ಕ್ಷೇತ್ರದಲ್ಲ. ಹೀಗಾಗಿ ಈ ನಮ್ಮ ರಾಕೇಶ್ ಪೂಜಾರಿ ಉಡುಪಿಯವರು ನಿರಂತರವಾಗಿ ಅಭ್ಯಾಸ ಮಾಡುವಂಥ, ನಿರಂತರವಾಗಿ ಏನೋ ಹೊಸ ಹುಡುಕುವಂಥ ಪ್ರಯತ್ನ ಮಾಡುವಂಥ ವ್ಯಕ್ತಿತ್ವ ಬೆಳೆಸ್ಕೊಂಡ್ಬಿಟ್ಟಿದ್ರು. ಇದರಿಂದಾಗಿ ಕೆಲವು ನಿದ್ದೆ ಇಲ್ಲದಂಥ ಪರಿಸ್ಥಿತಿ, ಮತ್ತೇನೋ ಪರಿಸ್ಥಿತಿ, ಇವತ್ತು ಆಧುನಿಕ ಪರಿಸ್ಥಿತಿ ನಿಮಗೆ ಗೊತ್ತದ. ಒಂದು ಕಡೆಗೆ ಶ್ರೀಮಂತಿಗೆ ಹೆಚ್ಚಾಗ್ತಾನೆ ಹೋಗ್ತಾ ಇದೆ, ಇನ್ನೊಂದು ಕಡೆಗೆ ಬಡತನ ಅದೇ ರೀತಿ ಇಳಿತಾನೆ ಹೆಚ್ಚಾಗ್ತಾ ಹೋಗ್ತಾ ಇದೆ. ಅಂದ್ರೆ ಇದರ ಅರ್ಥ ಏನಪ್ಪ ಅಂತಂದ್ರೆ, ಬಡತನದಿಂದನೂ ಸಾವು ಉಂಟಾಗ್ತಾ ಇದ್ದಾವೆ. ಬಡತನದಿಂದ ಶ್ರೀಮಂತಿಗೆ ಆ ಶ್ರೀಮಂತಿಗೆಯ ಒಂದು ಹೊಸ ಪದ್ಧತಿಯಿಂದಾಗಿಯೂ ಸಹಿತ ಶರೀರದ ಪರಿಣಾಮಗಳಾಗ್ತಾ ಇದ್ದಾವೆ ಅನ್ನೋದಕ್ಕೆ ನಮ್ಮ ರಾಕೇಶ್ ಪೂಜಾರಿ ದೊಡ್ಡ ಸಾಕ್ಷಿ. ಯಾಕಂದರೆ ಬಡತನ ಮೂಲದ ಬಂದಂಥ ಇವರು ಈ ಒಂದು ಚಿತ್ರರಂಗದಲ್ಲಿ ಬಂದಿದ್ದರಿಂದಾಗಿ, ಅದರಲ್ಲೂ ನಮ್ಮ ಟಿ ವಿ ಪರದೆ ಮೇಲೆ ಬಂದಿದ್ದರಿಂದಾಗಿ ವಿಶೇಷವಾಗಿ ಭಾಳಷ್ಟು ಕನ್ನಡ ಜನ ಹೋಗಿ ಮುಟ್ಟಿದ್ರು. ಅವರು ತಮ್ಮ
ಒಂದು ವಿಚಿತ್ರವಾದಂಥ, ಅದರಲ್ಲೂ ಆಕರ್ಷಣೀಯವಾದಂಥ ಒಂದು ಬಾಡಿ ಲ್ಯಾಂಗ್ವೇಜಿಂದ, ಆಂಗಿಕ ಆ್ಯಕ್ಷನ್ಗಳಿಂದ, ಯಾಕಂದರೆ ಅವರು ನೋಡಿದ್ರೂ ಅವ್ರಿಗೂ ಬರುವಂಥ ವ್ಯಕ್ತಿತ್ವ. ಹೀಗಾಗಿ ಅವರು ಕನ್ನಡಕ್ಕೆ ಇನ್ನೊಬ್ಬ ನರಸಿಂಹರಾಜುವಂಥ ವ್ಯಕ್ತಿ ಆಗಬಹುದು ಅಂತೇಳಿ ಭಾಳ ಜನ ಅಭಿಪ್ರಾಯಪಟ್ಟಿದ್ದರು ಕೂಡ. ಯಾಕಂದರೆ ಇತ್ತೀಚೆಗೆ ವಿಶೇಷ ನಿಮಗೂ ಗೊತ್ತದ, ನಮ್ಮ ಜಗ್ಗೇಶ್ ಅವರು ಈ ಕಾರ್ಯಕ್ರಮ ನಡೆಸಿಕೊಡ್ತಾ ಇದ್ದರು. ಅದ್ರ ಜೊತೆಗೆ ಇನ್ನುಳಿದವರು ಇದ್ರಲ್ಲ, ಇಲ್ಲಂತಲ್ಲ, ಅವರೆಲ್ಲರೂ ಕೂಡ್ಕೊಂಡು ಜಗ್ಗೇಶ್ ಜೊತೆಗೆ ನಮ್ಮ ಏನಪ್ಪ ಅಂದ್ರೆ ವಿಶೇಷವಾಗಿ GTVಯಲ್ಲಿ ನಿರಂತರವಾಗಿ ಬರ್ತಿರುವಂಥ ನಟರು ಅದರಲ್ಲಿದ್ದರು. ಅವರೆಲ್ಲರ ಸಹಕಾರದಿಂದಾಗಿ ಈ ಒಂದು ಕಾಮಿಡಿ ಕಿಲಾಡಿಗಳು ಇವತ್ತು ಪ್ರತಿಯೊಬ್ಬರ ಮನೆ ನೋಡುವಂಥ, ಎಲ್ಲರೂ ನೋಡುವಂಥ ಒಂದು ಕಾರ್ಯಕ್ರಮವಾಗಿ ಪರಿವರ್ತನೆ ಆಗಿದ್ರು ಅಷ್ಟ ಸತ್ಯದ. ಇಂಥ ಒಂದು ಕಾರ್ಯಕ್ರಮದಲ್ಲಿ ರಾಕೇಶ್ ಪೂಜಾರಿ ಅವರು ತಮ್ಮ ಒಂದು ಒಳ್ಳೆಯ ವ್ಯಕ್ತಿತ್ವಕ್ಕಿಂತಲೂ ಒಳ್ಳೆಯ ಹಾಸ್ಯ ಪ್ರದರ್ಶನದಿಂದಾಗೆ ಸಿನಿಮಾ ರಂಗದಲ್ಲೂ ಸಹಿತ ಇವರು ಆಕರ್ಷಣೀಯವಾದರು. ಅದರಲ್ಲಿ ಮುಖ್ಯವಾಗಿ ಪೈಲ್ವಾನ್ ಅನ್ನುವಂಥ ಫಿಲ್ಮ್ ಆಗಿರ್ಬೋದು, ಇದು ಎಂಥ ಲೋಕವಯ ಆಗಿರ್ಬೋದು, ಇನ್ನೂ ಅನೇಕ ಬೇರೆ ಬೇರೆ ಚಿತ್ರಗಳಾಗಿರ್ಬೋದು, ಅವುಗಳಲ್ಲಿ ಸಹಿತ ಪಾತ್ರಗಳನ್ನು ಪಡ್ಕೊಂಡು ಅಲ್ಲಿಯೂ ತಮ್ಮ ಛಾಪನ್ನು ಮೂಡಿಸುವಂಥ ಕೆಲಸವನ್ನು ಆರಂಭಿಸಿದರು. ಯಾಕೆಂದರೆ ಇವತ್ತಂತೆ ಈ ಕ್ಷೇತ್ರ ಯಾವ ರೀತಿ ಆಗಿದೆಪ್ಪ ಅಂದ್ರೆ ನಿರಂತರವಾಗಿ ಅಭ್ಯಾಸ ಮಾಡುವಂಥದ್ದು, ನಿರಂತರವಾಗಿ ದುಡಿಯುವಂಥದ್ದು, ಅದೇ ಕಾಲಕ್ಕೆ ನಿರಂತರವಾಗಿ ಅದರ ಬಗ್ಗೆ ಆಸಕ್ತಿ ನೋಡುವಂಥದ್ದಾಗಿ ಹೋಗ್ಬಿಟ್ಟದೆ. ಇವತ್ತು ಇಲ್ಲಿ ನೀವು ನಿರಂತರವಾಗಿ ಹಾರ್ಡ್ ವರ್ಕ್ ಮಾಡೋದಿದ್ರೆ ಉಳಿದು ಸಾಧ್ಯ ಇಲ್ಲಪ್ಪ ಅಂತೇಳಿ. ಹೀಗಾಗಿ ಇಲ್ಲೇ ಸರಿಯಾಗಿ ನಿದ್ದೆ, ಸರಿಯಾಗಿ ಊಟ, ಸಮಯಕ್ಕೆ ಸರಿಯಾಗಿ ಎಲ್ಲ ಆಗಿದ್ದಾಗೆ ಸಹಜವಾಗಿನ ಶರೀರ ಮೇಲೆ ಪರಿಣಾಮ ಆಗುವಂಥದ್ದು ನಾವು ನೋಡ್ತಾ ಇದ್ದೀವಿ. ಅದರಲ್ಲೂ ಈ ಕೋವಿಡ್ ಬಂದ ಮೇಲಂತೂ ಇನ್ನೂ ವೈಯಕ್ತಿಕ ಬದುಕಿನ ಅನೇಕ ಮಗ್ಗಗಳು ಬದಲಾಗಿದ್ದಾವೆ. ಈ ನೆಲೆಯಲ್ಲಿ ನಾವು ಇವತ್ತು ನೋಡಬೇಕಾಗಿದೆ. ಅತಿ ಹಾರ್ಡ್ ವರ್ಕ್, ಅತಿ ಟೆನ್ಷನ್ ಕೂಡ ಮನುಷ್ಯನ ಈ ಒಂದು ಅಂತ್ಯಕ್ಕೆ ಈ ಸಾವಿಗೆ ಕಾರಣ ಆಗ್ತದೆ ಏನು ಅಂತ. ನೋಡಿರಿ, ಪುನೀತ್ ಅವರು ಸಾವು ನಾವು ನೋಡ್ತಾ ಇದ್ದೀವಿ. ಒಳ್ಳೆಯ ಶರೀರ, ಒಳ್ಳೆಯ ಶರೀರ ಹೌದು, ಸದಾ ಆ್ಯಕ್ಟಿವ್ ಆಗಿದ್ದಂಥ ವ್ಯಕ್ತಿ. ಆ ಸದಾ ಆ್ಯಕ್ಟಿವ್ನೆಸ್ಸನ್ನು ಅವ್ರಿಗೆ ಮುಳುವಾಯ್ತಾ ಅಂತ ಯೋಚನೆ ಮಾಡೋದ್ರೊಳಗೆ ಈಗ ಇನ್ನೊಬ್ಬ ಇಂಥ ಸದಾ ಆ್ಯಕ್ಟಿವ್ ಅಂತ ರಾಕೇಶ್ ಪೂಜಾರಿ ಅವರು ಒಂದು ನಡೆದಂಥ ಮೆಹಂದಿ ತಮ್ಮ ಗೆಳೆಯನ ಮದುವೆ ಸಂದರ್ಭದಲ್ಲೇ ರಾತ್ರಿ ಸಮಯದಲ್ಲೇ ಕುಣಿದು ಕುಪ್ಪಳಿಸೋದಕ್ಕಾಗಿ ನಿದ್ದೆಗೆಟ್ಟಿದ್ದರಿಂದ ಮತ್ತೆ ಕಾರಣದಿಂದನೋ ರಾತ್ರಿ 1 ಗಂಟೆಗೆ ಲೋ BP ಆಗಿ ನಮ್ಮನ್ನಾಗಿ ಹೋಗಿಬಿಡ್ತಾರೆ. ಲೋ BP ಅದು ಸಮಯಕ್ಕೆ ಸರಿಯಾಗಿ ಆ ಒಂದು ಮೆಡಿಸಿನ್ ಸಿಕ್ಕರೆ ಅಥವಾ ಡಾಕ್ಟರ್ ಸಿಕ್ಕರೆ ಉಳಿಬೋದೇನೋ. ಆದರೂ ಲೋ BP ಆದಿದ್ದು ಉಳಿಯೋ ಒಂದು ಘಟನೆಗಳು ಭಾಳ ಕಡಿಮೆ. ಯಾಕೆ ಹೃದಯಕ್ಕೆ ಅಟ್ಯಾಕ್ ಮಾಡಿ ಹೃದಯ ಉಸಿರು ನಿಲ್ಲಿಸುವಂಥ ಈ ರೋಗ ವಿಶೇಷವಾಗಿ ಇತ್ತೀಚೆಗೆ ಭಾಳಷ್ಟು ಕಾಣ್ತಾ ಇದೆ. ಇದು ನಮ್ಮ ಅಪ್ಪು ಅವರಲ್ಲಿ ಕಂಡಿದ್ದು, ಇವತ್ತು ಇವರಲ್ಲಿ ಕಂಡಿತ್ತು. ಇಂಥ ಮೇಲ್ಮೇಲೆ ನಡೀತಾನೆ ಇದ್ದ ಈ ಎಳೆಯ ವಯಸ್ಸಿನ ಹುಡುಗರನ್ನ. ಅದರಲ್ಲೂ ಈ ಒಂದು ಪಪ್ಪ ಮಮ್ಮಿ ಸಂಸ್ಕೃತಿ, ವಿಶೇಷವಾಗಿ ಮೊಬೈಲ್ ಸಂಸ್ಕೃತಿ ಬಂದಾಗಿನಿಂದ ಇದನ್ನು ಹೊಸ ರೋಗಗಳು ಕಾಣಿಸ್ಕೊಳ್ತಾ ಇದ್ದಾವೆ. ಅಂದ್ರೆ ಲೈಫ್ ಸ್ಟೈಲ್ ಚೇಂಜ್ ಆಗಿದ್ದಕ್ಕಾಗಿ ಇದು ಇಫೆಕ್ಟ್ ಆಗ್ತದೆ ಏನೋ. ಅದೇನೂ ಇರಲಿ, ರಾಕೇಶ್ ಪೂಜಾರಿ ಅವರು ನಮ್ಮ ನೋಡೋಕ್ಕೆ ಇವತ್ತಿಲ್ಲ. ಆದರೆ ಬಂದು ಹೋದ ಸಣ್ಣ ಸಮಯದಲ್ಲಿ ಸಾಕಷ್ಟು ತಮ್ಮ ಪ್ರತಿಭೆ ಮೂಲಕ ಕನ್ನಡಿಗರನ್ನು ನಗಿಸಿ, ಅದರ ಜೊತೆಗೆ ಒಂದು ಒಳ್ಳೆಯ ಮೆಸೇಜನ್ನು ಕೊಟ್ಟು ಬದುಕನ್ನು ತೋರಿಸಿ, ಬೇರೆ ಬೇರೆ ಮಕ್ಕಳ ಬದುಕಿನ ಬಗ್ಗೆ ತಮ್ಮ ಪಾತ್ರಗಳ ಮೂಲಕ ಅಭಿನಯಿಸಿ ತೋರಿಸಿ ಇವತ್ತು ಭಾಳಷ್ಟು ಕನ್ನಡಿಗರ ಮನಸ್ಸಿನಲ್ಲಿ ಉಳಿದಿದ್ದಾರೆ ರಾಕೇಶ್ ಪೂಜಾರಿ ಅವರು ಇವತ್ತಿಲ್ಲ ಅನ್ನೋದು ನೋವು. ಅದ್ರ ಜೊತೆಗೆ ಅವ್ರ ತಂಗಿ ಮತ್ತು ಅವ್ರ ತಾಯಿಗೆ ಯಾರಪ್ಪ ಅನ್ನುವಂಥದ್ದು. ಯಾಕೆಂದ್ರೆ ಇವರೇ ಮನೆ ಆಧಾರ ಆದಂಥವ್ರು. ಏನಾದೀತು ನಾಳೆ ಅನ್ನುವಂಥ ಅವ್ರ ಭವಿಷ್ಯ ಅಂಧಕಾರದಲ್ಲಿ ಹೋಗಿದ್ದನ್ನು ನೆನಪಿಸ್ಕೊಂಡಾಗ ನೋವು ಅನ್ನಿಸ್ತದೆ. ಬಟ್ ಸಾವಿಗೆ ಉತ್ತರ ಇಲ್ಲ. ಎಲ್ಲರೂ ಮನ ಹಿಡಿಬೋದು ವಿನಃ ಮತ್ತೇನೂ ಮಾಡಲಿಕ್ಕೆ ಸಾಧ್ಯ ಇಲ್ಲೇನೋ. ಆದರೂ ರಾಕೇಶ್ ಪೂಜಾರಿ ಅವರು ತಮ್ಮ ಅಲ್ಪಾವಧಿ ಜೀವನದಲ್ಲಿ ಒಳ್ಳೆಯ ಗುರಿಯತ್ತ ಸಾಗಿದ್ದರು. ಆದರೆ ಅವರ ತೀವ್ರ ಬದುಕುವ ಆಸೆ, ತೀವ್ರ ಕ್ರಿಯಾಶೀಲತೆ ಅವ್ರಿಗೆ ಮುಳುವಾಯ್ತಾ, ಅದರಲ್ಲೂ ಆಧುನಿಕ ಬದುಕು ಅವ್ರಿಗೆ ಮುಳುವಾಯ್ತಾ, ಇನ್ನೂ ಪ್ರಶ್ನೆಗಳು ಸಾಕಷ್ಟಿದ್ದಾವೆ. ಆ ಪ್ರಶ್ನೆಯನ್ನು ಮಾಡ್ತಾನೆ ಹೋಗುವಂಥದ್ದು. ಇದಕ್ಕೆ ಹೊಸ ರೀತಿಯ ಜೀವನ ಶೈಲಿಯನ್ನು ಅಳವಡಿಸ್ಕೊಳ್ಬೇಕು ಅನ್ನೋಂಥ ಪ್ರಶ್ನೆಗಳು ಕೇಳಿ ಬರ್ತಾ ಇದ್ದಾವೆ. ಯಾಕಂದ್ರೆ ಹೃದಯಾಘಾತ ವಿಶೇಷವಾಗಿ ಈ ಮಧ್ಯಮ ವರ್ಷನವರಿಗೆ ಅದು ಅವ್ರಿಗಿಂತ ಹೆಂಗಿದ್ದಂಥವ್ರಿಗೆ ಬರೋದು ಇತ್ತೀಚೆಗೆ ಹೆಚ್ಚಾಗ್ತಾಯಿದೆ ಅನ್ನೋದನ್ನು ಈ ಸಂದರ್ಭ ನೆನಪಿಸ್ಕೊಳ್ತಾ ರಾಕೇಶ್ ಪೂಜಾರಿ ಅವರಿಗೆ ಮತ್ತೊಮ್ಮೆ ನಮ್ಮ ಸಂಸ್ಥೆ, ಅವರ ಕುಟುಂಬ, ಇವತ್ತು ಉಳಿದಂಥ ಕುಟುಂಬ, ತಾಯಿ ಮತ್ತು ತಂಗಿ, ಅವ್ರ ಬದುಕು ಒಳ್ಳೆಯದಾಗಲಿ. ಮತ್ತು ಅವ್ರಿಗೆ ಭವಿಷ್ಯದಲ್ಲಿ ಇನ್ನಷ್ಟೇನಾದರೂ ಏನಪ್ಪ ಅಂತಂದ್ರೆ ಸಹಾಯ ಸಹಕಾರ ಸಿಗುವಂಥದ್ದಿದ್ದರೆ ಸಿಗಲಿ. ಯಾಕೆಂತಂದ್ರೆ ಸಮಾಜದಲ್ಲೇ ಇವತ್ತು ತಮ್ಮ ಛಾಪನ್ನು ಮೂಡಿಸುವಂಥ ರಾಕೇಶ್ ಪೂಜಾರಿ ಅವರು ಅನೇಕ ಸ್ನೇಹಿತರು ಇದ್ದಾರೆ. ಜೊತೆಗೆ ಒಂದಿಷ್ಟು
ಏನೋ ಬದುಕಿನಲ್ಲಿ ದುಡ್ಡು ಇದೆ ಅಂತ ಕಾಣ್ತದೆ. ಅದು ಅವ್ರ ತಾಯಿಗೆ ಮತ್ತು ತಂಗಿಗೆ ಸಿಗುವಂಥದ್ದಾಗಿ ಅವರು ನೆಮ್ಮದಿಯಿಂದಿರಲಿ ಅಂತ ಹೇಳ್ತಾ ರಾಕೇಶ್ ಪೂಜಾರಿ ಅವರಿಗೆ ನಮ್ಮ ಸಲ್ಲಿಸ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ನಿಮ್ಗೆ ಲೈಕ್ ಆಗಿರ್ಬೋದು ಅಥವಾ ಆಗದೇ ಇರ್ಬೋದು, ಏನೂ ಇರಲಿ, ಸಾವಿನಲ್ಲಿ ಇದೆಲ್ಲ ಮುಚ್ಚಿ ಹೋಗ್ತದೆ. ವಂದನೆಗಳು.